ಹೀಗಾಗಿ ಭಕ್ತರುಗಳು ಏನೇ ಹರಕೆ ಮಾಡ್ಕೊಂಡ್ರು ಕೂಡ ಹರಕೆಗಳು ಅತಿ ಶೀಘ್ರವಾಗಿ ಫಲಿಸ್ತಾ ಇರ್ತವೆ. ಇಲ್ಲಿ ಹರಕೆ ಮಾಡ್ಕೊಳ್ತಕ್ಕಂಥವ್ರು 48 ಸಲ ಸ್ವಾಮಿ ಹೆಸರನ್ನು ಬರೆದ್ಬಿಟ್ಟು ಅದಕ್ಕೆ ಅವರ ಕೋರಿಕೆ ಮತ್ತು ಹರಕೆಯನ್ನು ಬರೆದ್ಬಿಟ್ಟು ಅದನ್ನು ಹರಸನ ಹಚ್ಬಿಟ್ಟು ಅದರೊಳಗಡೆ ಅವರ ಇಚ್ಛಾನುಸಾರ ದಕ್ಷಿಣೆಯನ್ನು ಇಟ್ಬಿಟ್ಟು ಹುಂಡಿಗೆ ಹಾಕ್ತಾರೆ. 48 ದಿನ ಮನೇಲಿ ಪೂಜೆ ಮಾಡುವಂಥದ್ದು. ನಿಮ್ದು ಎಂಥದ ಕೋರಿಕೆ ಇದ್ರು ಚಾಲೆಂಜ್ ಮಾಡಿ ಹೇಳ್ತೀನಿ, ಈಡೇರತ್ತೆ. ಅವರು ಮನೆಯಲ್ಲೇ ಕೂತು ಹರಕೆ ಚೀಟಿ ಬರೆದ್ಬಿಟ್ಟು ಅವ್ರ ಹರಕೆ ಈಡೇರಿದ್ದಾದ್ಮೇಲೆ ಇಲ್ಲಿಗೆ ಸನ್ನಿಧಿಗೆ ಬರಬಹುದು. ವ್ಯಾಪಾರದಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ಜಯ ಸಿಗಬೇಕು ಅಂದ್ರೆ, ಸಕ್ಸಸ್ ಆಗಬೇಕು, ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಈಗ ಯಾವುದೇ ರೀತಿಯಲ್ಲಿ ಜಯನ ಸಿಗಬೇಕು, ಸಕ್ಸಸ್ ಅನ್ನು ಸಿಗಬೇಕು ಅಂತಂದ್ರೆ ನಾವು ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಓದಬೇಕು ಅಂತ ಹೇಳುತ್ತೆ ಪುರಾಣಗಳು. ನಿಮಗೇನಾದ್ರೂ ಶನಿ ಕಾಟ ಅಥವಾ ಶನಿ ದೋಷ ಅಂತ ಕಷ್ಟ ಅಂತ ಹೋದ್ರೆ ಅವರು ಶನಿಮಾತ್ಮ ದೇವಸ್ಥಾನಕ್ಕೆ ರೆಫರ್ ಮಾಡೋದಕ್ಕಿಂತ ಮುಖ್ಯವಾಗಿ ಅವರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ನಮೋ ಸೂರ್ಯಾಂಜನೇಯ ಸ್ವಾಮಿ ಅಂತ 48 ಬಾರಿ ಬರೆದ್ರೆ ನಿಮ್ಗೆ ಎಂಥದೇ ಕಷ್ಟ ಇರಲಿ, ಯಾವುದೇ ತರ ಕೋರಿಕೆಗಳಿರ್ಲಿ, ಕೆಲ್ಸದ್ದಾಗಿರ್ಬೋದು, ಬೇರೆ ತರ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಸಮಸ್ಯೆಗಳಾಗಿರ್ಬೋದು, ಎಂಥದೇ ಸಮಸ್ಯೆಗಳಾಗಿರ್ಲಿ, ಮಕ್ಕಳು ಬೇಕಿರಲಿ, ಯಾವುದೇ ತರ ಸಮಸ್ಯೆ ಇರಲಿ, 48 ಬಾರಿ ಬರೀರಿ. ನಿಮ್ಮ ಕೋರಿಕೆಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಈ ಕ್ಷೇತ್ರದಲ್ಲಿ ಬಂದು ನಿವಾರಣೆ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಈ ಪ್ರಪಂಚದ ಏಕೈಕ ಸೂರ್ಯ ಮತ್ತೆ ಆಂಜನೇಯ ಒಂದೇ ವಿಗ್ರಹದಲ್ಲಿರ್ತಕ್ಕಂಥ, ಗುರು ಮತ್ತೆ ಶಿಷ್ಯ ಒಂದೇ ವಿಗ್ರಹದಲ್ಲಿರ್ತಕ್ಕಂಥ, ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರಕ್ಕೆ. ಈ ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರದ ವಿಶೇಷನೇ ಅದು. 48 ಬಾರಿ ಬರೀರಿ. ನಿಮ್ಗೆ ಇಲ್ಲಿ ಬಂದು ಬರೆಯಕ್ಕಾಗ್ಲಿಲ್ವಾ? ಇಲ್ಲಿ ಫೋನ್ ಮಾಡಿ ಇಲ್ಲಿಂದ ತರಿಸ್ಕೊಳ್ಳಿ, ನೀವು ಹರಕೆ ಚೀಟಿನ ತರಿಸ್ಕೊಳ್ಳಿ, ಮನೆಯಲ್ಲೇ ಬರೀರಿ. ಮನೆಯಲ್ಲೇ ಬರೆದು 48 ದಿನ ಸ್ವಾಮಿ ಪೂಜೆ ಮಾಡಿ ನಿಮ್ಮ ಕೋರಿಕೆ ಈಡೇರೋದು ಶತಸಿದ್ಧ. ಆಮೇಲೆ ಬಂದು ಸ್ವಾಮಿ ದರ್ಶನ ಮಾಡಿ. ಈ ತರ ವ್ಯವಸ್ಥೆನೂ ಕೂಡ ಇದೆ. ಬಹಳ ಒಂಥರ ಪುರಾತನ ಕ್ಷೇತ್ರ. ಇಲ್ಲಿ ನಡ್ಕೊಂಡ್ ಬಂದಿರುವಂತ ಈ ಹಾದಿ ಇದು 48 ಬಾರಿ ಸ್ವಾಮಿ ಅಂದ್ರೆ ನಾವು ಎಷ್ಟು ಬಾರಿ 48 ಬಾರಿ ಏನಕ್ಕೆ ಅಂತ ಹೇಳಿದ್ರೆ, ಎಷ್ಟು ಬಾರಿ ಸ್ವಾಮಿ ಹೆಸರನ್ನ ಸಂಬೋಧನೆ ಮಾಡ್ತೀವಿ ಅಷ್ಟು ಬಾರಿ ನಮಗೆ ಆ ಗುರುಬಲ ಅನ್ನೋದು. ಯಾಕಂದ್ರೆ ಎಲ್ಲಿರ್ತಕ್ಕಂಥದ್ದು ಸೂರ್ಯ, ಗುರುಬಲ. ಸೂರ್ಯ ಅಂತ ಹೇಳಿದ್ರೆ ಗುರುಬಲ. ಅದನ್ನ ಪ್ರತಿಯೊಂದನ್ನು ನಮ್ಮ ಜೊತೆ ಇರ್ತಕ್ಕಂಥ ಕ್ಷೇತ್ರದ ಧರ್ಮದರ್ಶಿಗಳು ಹಾಗೆ ಗುರುಗಳಾಗಿರ್ತಕ್ಕಂಥ ರವೀಂದ್ರ ಕುಮಾರ್ ಸ್ವಾಮೀಜಿಯವರು ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಹೌದು ಸ್ನೇಹಿತರೆ, ಈ ಕ್ಷೇತ್ರಕ್ಕೆ ನೀವು ಬರ್ಬೇಕಾದ್ರೆ ತುಮಕೂರಿಂದ ಕೇವಲ 20ರಿಂದ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದಾಬಾಸ್ಪೇಟೆಯಿಂದನೂ ಬರ್ಬೋದು, ತುಮಕೂರಿಂದ ಬರ್ಬೋದು. ಪ್ರತಿಯೊಂದು ಡೀಟೇಲ್ಸ್ ಅನ್ನು ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ಎಲ್ಲಿಂದ ಎಲ್ಲಿಗೆ ಬಂದ್ರೆ ನೀವು ಈ ಕಡೆ ತುಮಕೂರಿಂದ ಬರ್ಬೋದು, ಈ ಕಡೆ ಬೆಂಗಳೂರಿಂದ ಬರ್ಬೋದು, ಈ ಕಡೆ ಮಂಡ್ಯ ಕಡೆಯಿಂದ ಬರ್ಬೋದು, ಈ ಕಡೆ ಹುಬ್ಳಿ ಧಾರವಾಡ, ಯಾವ ಕಡೆಯಿಂದ ನಾನು ಬನ್ನಿ, ಎಲ್ಲಿಂದ ಬರ್ಬೇಕು ಅಂತ ನಾನು ಪ್ರತಿಯೊಂದು ಡೀಟೇಲ್ಸ್ ಅನ್ನ ಹಾಕ್ತೀನಿ. ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಇರುತ್ತೆ, ಬನ್ನಿ. ಇದೆಲ್ಲ ಕೊಡಕ್ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸ್ತಾ ಬನ್ನಿ ನನ್ನ ಜೊತೆ ಜಾಯಿನ್ ಆಗಿ. ನೋಡಿ, ಇದು ಪ್ರಪಂಚದ ಏಕೈಕ ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ಏಕೈಕ ದೇವಸ್ಥಾನ. ಇದು ಕವಚ ಹಾಕಿರ್ತಕ್ಕಂಥದ್ದು ಸೂರ್ಯ ಮತ್ತು ಆಂಜನೇಯ. ಅಂದರೆ ಆಂಜನೇಯನ ಗುರು ಸೂರ್ಯ, ಅಂದರೆ ಗುರು ಶಿಷ್ಯರು ಒಂದೇ ಕಡೆ ನೆಲೆಸಿರ್ತಕ್ಕಂಥ ಏಕೈಕ ಕ್ಷೇತ್ರ ಸೂರ್ಯಪುರ. ಅಂದರೆ ನೀವು ಯಾವುದೇ ಆಂಜನೇಯ ದೇವಸ್ಥಾನಕ್ಕೆ ಹೋದರೆ ಎಲ್ಲ ಆಂಜನೇಯ ದೇವಸ್ಥಾನದ ಬಾಗಿಲುಗಳು ದಕ್ಷಿಣಕ್ಕಿರ್ತವೆ, ಆದರೆ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಕ್ಕಿದ್ದಾನೆ. ಬಾಗಿಲೆಲ್ಲ ದಕ್ಷಿಣಕ್ಕಿರ್ಬೇಕಾದ್ರೆ ಆಂಜನೇಯ ಸ್ವಾಮಿನೇ ದಕ್ಷಿಣಕ್ಕಿರಬೇಕು. ಎಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರ್ತಾನೆ ಅಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ. ಅದಕ್ಕೋಸ್ಕರನ ನೀವು ಯಾವುದೇ ಪುರೋಹಿತರುಗಳ ಹತ್ರ, ಜ್ಯೋತಿಷಿಗಳ ಹತ್ರ ನಿಮಗೇನಾದರೂ ಶನಿ ಕಾಟ ಅಥವಾ ಶನಿ ದೋಷ ಅಂತ ಕಷ್ಟ ಅಂತ ಹೋದರೆ ಅವರು ಶನಿಮಾತ್ಮ ದೇವಸ್ಥಾನಕ್ಕೆ ರೆಫರ್ ಮಾಡೋದಕ್ಕಿಂತ ಮುಖ್ಯವಾಗಿ ಅವರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣಕ್ಕಿರ್ತಕ್ಕಂಥ ಆಂಜನೇಯಗೆ ಹೋಗೋದು ಬನ್ನಿ ಅಂತಂತಾರೆ. ಅವ್ರಿಗೆ ಗೊತ್ತಿರ್ತಕ್ಕಂಥ ಪುರೋಹಿತರು, ಜ್ಯೋತಿಷಿಗಳಾದರೆ ಅವರು ಸೂರ್ಯಪುರ ಸೂರ್ಯ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು ಬನ್ನಿ ಅಂತ ಹೇಳ್ತಿರ್ತಾರೆ. ಅಂದರೆ ಇದು ತುಂಬ ಪುರಾತನ ಕಾಲದ ಗ್ರಾಮ. ಇದು ಹಿಂದೆ ಊರಿದ್ದು ಇಲ್ದಲಾಗಿರ್ತಕ್ಕಂಥದ್ದು. ಇದೊಂದು ಕಂದಾಯ ಗ್ರಾಮ. ಇದರ ಇನ್ನೊಂದು ಹೆಸರು ರಾಯಪುರ ಅಂತೇಳಿ. ಇದಕ್ಕೆ ಈಗಿನ ಇನ್ನೊಂದು ಯಾಕೆ ಅಂತಂದರೆ ಸೂರ್ಯಪುರ ಅಂತಲೇ ಸೂರ್ಯ ಆಂಜನೇಯ ದೇವಸ್ಥಾನ ಇರೋದಕ್ಕೋಸ್ಕರ ಸೂರ್ಯಪುರ ಅಂತೇಳಿ ಪ್ರಸಿದ್ಧಿ ಆಗೈತೆ. ಇಲ್ಲಿ ವಿಶೇಷವಾಗಿ ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇರೋದಕ್ಕೋಸ್ಕರ ಇಲ್ಲಿ
ಈಶಾನ್ಯದಲ್ಲಿ ಕೆರೆ ಇದೆ, ನೈಋತ್ಯ ಅಂದ್ರೆ ಕುಬೇರನ ಮೂಲೆಯಲ್ಲಿ ಗುಟ್ಟೆ ಇದೆ. ಹೀಗಾಗಿ ಭಕ್ತರುಗಳು ಏನೇ ಹರಕೆ ಮಾಡ್ಕೊಂಡ್ರು ಕೂಡ ಹರಕೆಗಳು ಅತಿ ಶೀಘ್ರವಾಗಿ ಫಲಿಸ್ತಾ ಇರ್ತವೆ. ಇಲ್ಲಿ ಹರಕೆ ಮಾಡ್ಕೊಳ್ತಕ್ಕಂಥವ್ರು 48 ಸಲ ಸ್ವಾಮಿ ಹೆಸರನ್ನು ಬರೆದ್ಬಿಟ್ಟು ಅದಕ್ಕೆ ಅವರ ಕೋರಿಕೆ ಮತ್ತು ಹರಕೆಯನ್ನು ಬರೆದ್ಬಿಟ್ಟು ಅದನ್ನ ಹರಶನ ಹಚ್ಬಿಟ್ಟು ಅದರೊಳಗಡೆನೆ ಅವರ ಇಚ್ಛಾನುಸಾರ ದಕ್ಷಿಣೆಯನ್ನು ಇಟ್ಬಿಟ್ಟು ಹುಂಡಿಗೆ ಹಾಕ್ತಾರೆ. ಹೀಗೆ ಮಾಡ್ಕೊಂಡು ಹೋಗ್ಬಿಟ್ಟು ಅವರು 48 ದಿವಸ ಮನೆಗಳಲ್ಲೂ ಕೂಡ ಪೂಜೆಯನ್ನು ಮಾಡ್ತಾರೆ. ಕೆಲವರು 9 ವಾರ ಸಾಧ್ಯವಾದಂಥವ್ರು ಇಲ್ಲಿಗೆ ಬಂದ್ಬಿಟ್ಟು ಪೂಜೆಗಳು ಮಾಡ್ಕೊಂಡು ಹೋಗ್ತಿರ್ತಾರೆ. ವಿಶೇಷವಾಗಿ ಅವರು 48 ದಿವಸ ಅಂದರೆ ಅರ್ಲಿಯಾಗಿ ಅಂದರೆ ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಅವರು ಸ್ನಾನಾದಿಗಳನ್ನು ಮುಗಿಸಿ ಅವರು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಅಂದರೆ ಸೂರ್ಯ ಹುಟ್ಟ ಟೈಮ್ನಲ್ಲಿ ಅವರು ಸೂರ್ಯ ನಮಸ್ಕಾರವನ್ನು ಮಾಡಿದರೆ ಸಾಕು, ಅವರ ಎಲ್ಲ ಕೋರಿಕೆಗಳು ಕೂಡ ಅತಿ ಶೀಘ್ರವಾಗಿ ನೆರವೇರ್ತಾ ಇರ್ತವೆ. ಅದರೊಳಗೂ ಆದಿತ್ಯ ಹೃದಯಂ ಅಂತ ಏನು ಬರುತ್ತೆ, ಆದಿತ್ಯ ಹೃದಯಂ ಸ್ತೋತ್ರವನ್ನು ಪಠಿಸೋದ್ರಿಂದ ಅವರಿಗೆ ಜಯ ಅನ್ನೋದು ಸಿಗುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ. ಈ ಆದಿತ್ಯ ಹೃದಯಂ ಸ್ತೋತ್ರವನ್ನು ಇದು ಈ ರಾಮಾಯಣದಲ್ಲಿ ಬಂದಿರತಕ್ಕಂಥದ್ದು. ಇದು ರಾವಣರ ಯುದ್ಧದಲ್ಲಿ ರಾವಣನ ಶಕ್ತಿ ಮುಂದೆ ರಾಮ ಸೋತೋಗ್ತಾ ಇರಬೇಕಾದ್ರೆ ಅಗಸ್ತ್ಯ ಋಷಿಗಳು, ಅಗಸ್ತ್ಯ ಮುನಿಗಳು ಬಂದು ರಾಮನಿಗೆ ಬೋಧನೆ ಮಾಡ್ತಾರೆ. ಅಗಸ್ತ್ಯ ಮುನಿಗಳಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದಂಥ ರಾವಣನನ್ನು ಜಯಿಸ್ತಾನೆ ಅಂತ ರಾಮಾಯಣದಲ್ಲಿದೆ. ಈಗ ನಾವೊಂದು ಕೋರ್ಟ್ಗೆ ಹೋದರೆ ಕೋರ್ಟ್ನಲ್ಲಿ ಕೂಡ ಗೆಲ್ಲಬೇಕು ಅಂತ ಹೋಗ್ತೀವಿ. ಆದರೆ ಆ ಗೆಲುವು ಸಿಗಬೇಕು ಅಂದರೆ ಆದಿತ್ಯ ಹೃದಯವನ್ನು ಪಠಣ ಮಾಡ್ಬೇಕು ನಾವು. ಅದೇ ರೀತಿಯಲ್ಲಿ ನಾವು ಚುನಾವಣೆಗೆ ನಿಂತ್ಕೊಂಡ್ರೆ ನಾವು ಗೆಲುವು ಸಿಗಬೇಕು ಅಂತ ಹೋಗ್ತೀವಿ. ಆ ಚುನಾವಣೆಯಲ್ಲಿ ಗೆಲುವು ಸಿಗಬೇಕು ಅಂದರೆ ನಾವು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಬೇಕು. ಅದೇ ರೀತಿಯಲ್ಲಿ ವ್ಯಾಪಾರದಲ್ಲಿ ನಮ್ಮ ವ್ಯವಹಾರಗಳಲ್ಲಿ ಜಯ ಸಿಗಬೇಕು ಅಂದರೆ ಸಕ್ಸಸ್ ಆಗಬೇಕು, ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಈಗ ಯಾವುದೇ ರೀತಿಯಲ್ಲಿ ಜಯನ ಸಿಗಬೇಕು, ಸಕ್ಸಸ್ ಅನ್ನು ಸಿಗಬೇಕು ಅಂತಂದ್ರೆ ನಾವು ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಓದಬೇಕು ಅಂತ ಹೇಳುತ್ತೆ ಪುರಾಣಗಳು. ನಾವು ಬೆಳಗ್ಗೆ ಎದ್ದು ಸೂರ್ಯನ ಗಿಡವನ್ನ ನಾವು ಪೂಜೆ ಮಾಡ್ತಿರ್ತೀವಿ. ಈ ಬಿಳಿ ಎಕ್ಕದ ಗಿಡ ಬಂದು ಸೂರ್ಯನ ಗಿಡ. ಎಷ್ಟೋ ಜನ ಗಣಪತಿ ಗಿಡ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಗಣಪತಿ ಗಿಡ ಅಲ್ಲ, ಅದು ಸೂರ್ಯನ ಗಿಡ. ಈ ಬಿಳಿ ಎಕ್ಕದ ಗಿಡಕ್ಕೆ ನೀವು ಬೆಳಗಿನ ಜಾವದ ಎದ್ದು ಸೂರ್ಯ ನಮಸ್ಕಾರ ಮಾಡಿದ್ದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ತಂದು ಬಾಗಿಲಿಗೆ ಇಟ್ಟರೆ ತುಂಬಾ ಶ್ರೇಯಸ್ಸದು, ಪಾಸಿಟಿವ್ ಎನರ್ಜಿ ಕೊಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಆ ಬಿಳಿ ಎಕ್ಕದ ತಗೊಂಡು ಹೋಗ್ಬಿಟ್ಟು ಮತ್ತೆ ಬಂದ ಆದ್ಮೇಲೆ ಅದನ್ನ ಯಾರು ತುಳಿದಲ್ಲ ಇರೋ ಜಾಗಕ್ಕೆ ಹಾಕಿದ್ರೆ ತುಂಬಾ ಒಳ್ಳೇದದು. ಇಲ್ಲಿ ಹೀಗೆ ಬಂದವರು ಎಲ್ಲರೂ ಕೂಡ ನನ್ನ ಹರಕೆಗಳನ್ನು ಮಾಡ್ಕೊಂಡು ಹೋಗ್ಬಿಟ್ಟು ಇವತ್ತು ಲಕ್ಷಾಂತರ ಜನ ಅತಿ ಶೀಘ್ರವಾಗಿ ಅದನ್ನು ಒಳಿತನ್ನ ಕಾಣ್ತಾ ಇದ್ದಾರೆ. ಇನ್ನು ಕೆಲವರಿಗೆ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಸ್ವಾಮಿ ನಮಗೆಲ್ಲ ಬರೋಕ್ಕಾಗೋದಿಲ್ಲ, ನಾವು ಬೇರೆ ಸ್ಟೇಟಲ್ಲಿ ಇದ್ದೀವಿ, ಬೇರೆ ದೇಶಗಳಲ್ಲಿ ಇದ್ದೀವಿ, ಮತ್ತೆ ನಾವು ತುಂಬ ಬೆಡ್ ರಿಡನ್ ಇದ್ದೀವಿ, ತುಂಬ ದೂರ ಆಗುತ್ತೆ, ನಮಗೆ ತುಂಬ ಬಂದು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಖರ್ಚಾಗುತ್ತೆ ತುಂಬಾನ. ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಜನಗಳಿದ್ದಾರೆ. ನೋಡಿ, ಯಾರಿಗೆ ಬರಕ್ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಈ ತರದ ಅರ್ಕೆ ಚೀಟಿಯನ್ನ ಮನೆಗಳಿಗೆ ಕಳಿಸ್ಕೊಡ್ತೀವಿ. ಅವರು ಮನೆಯಲ್ಲೇ ಕೂತು ಅರ್ಕೆ ಚೀಟಿ ಬರೆದ್ಬಿಟ್ಟು ಅವ್ರ ಅರ್ಕೆ ಈಡೇರಿದ್ದಾದ್ಮೇಲೆ ಇಲ್ಲಿಗೆ ಸನ್ನಿಧಿಗೆ ಬರಬಹುದು. ಅದೇ ರೀತಿಯಲ್ಲಿ ಈ ಕೇಸರಿ ದಾರವನ್ನ ಮತ್ತೆ ಕೇಸರಿ ವಸ್ತ್ರವನ್ನ ಮತ್ತೆ ಸಿಂಧೂರವನ್ನ ಇದೆಲ್ಲವನ್ನು ಕೂಡ ನನ್ನ ಅವರಿಗೆ ಅರ್ಕೆ ಚೀಟಿ ಯಾರು ಅರ್ಕೆ ಚೀಟಿ ಬರೀಬೇಕು ಅಂತ ನಮಗೆ ಕಳಿಸಿರ್ತಾರೆ ಅಡ್ರೆಸ್ ಅನ್ನ ಅವ್ರಿಗೆ ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ. ಕೇಸರಿ ಬಂದು ಆಂಜನೇಯನ ಸಂಕೇತ, ಆಂಜನೇಯನಿಗೆ ತುಂಬಾ ಪ್ರಿಯ. ಯಾರು 48 ದಿವಸ ಅಂದ್ರೆ ಈ ಕೇಸರಿ ವಸ್ತ್ರವನ್ನು ಹಾಕೊಂಡಿರ್ತಾರೆ, ಕೇಸರಿ ಟವಲ್ ಅನ್ನು ಹಾಕೊಂಡಿರ್ತಾರೆ, ಆ 48 ದಿವಸ ಯಾರು ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ ಅಂದ್ರೆ ಅವರಿಗೆ ಅತಿ ಶೀಘ್ರವಾಗಿ ಆಂಜನೇಯ ಕೂಡ ಒಲಿತಿರ್ತಾನೆ.